ಇವತ್ತು ನಾನು ರುಚಿಯಾಗಿರುವಂತಹ 2 ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬ ಸುಲಭವಾಗಿ ಮಾಡುವಂತಹ ಗೀ ರೈಸ್ ಮತ್ತು ಅದಕ್ಕೆ ಹಸಿ ಬಟಾಣಿ ಹಾಕಿ ಒಂದು ಕರಿಯನ್ನು ಮಾಡೋಣ. ನನ್ನ ಮಗಳ ಫೇವ್ರೆಟ್ ರೆಸಿಪಿ ಇದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಹಸಿ ಬಟಾಣಿ ಸೀಸನ್ನಲ್ಲಿ ಹಸಿ ಬಟಾಣಿ ಮೆಂತ್ಯ ಸೊಪ್ಪು ಹಾಕಿ ಈ ರೆಸಿಪಿ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಗೀ ರೈಸ್ ಜೊತೆ ಅಥವಾ ಚಪಾತಿ ಪೂರಿ ಜೊತೆ ಸಹ ಹೇಳಿ ಮಾಡಿದಂತಹ ಕಾಂಬಿನೇಷನ್. ಗೀ ರೈಸ್ ಅಂತೂ ತುಂಬ ಸುಲಭ, ಯಾರು ಬೇಕಾದರೂ ಮಾಡ್ಬೋದು. ಒಂದು 10-15 ನಿಮಿಷದಲ್ಲಿ ಆಗುವಂತಹ ರೆಸಿಪಿ. ಬನ್ನಿ ಈ 2 ರೆಸಿಪಿಗಳನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಮೆಂತ್ಯ ಸೊಪ್ಪು ಹಸಿ ಬಟಾಣಿ ಬಾಜಿ ಮಾಡಲಿಕ್ಕೆ ನಾನು 2 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು 2-3 ಲವಂಗ ಹಾಕ್ತಾಯಿದ್ದೀನಿ ಮತ್ತು ಒಂದು 2 ತುಂಡಿನಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಸ್ಪೈಸಸ್ ಬೇಕು ಅಂದರೆ ನೀವು ಇಲ್ಲಿ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಆದಷ್ಟು ಕಡಿಮೆ ಯೂಸ್ ಮಾಡಿದ್ದೇನೆ. ಒಂದು ಏಲಕ್ಕಿಯನ್ನು ಹಾಕಿಬಿಟ್ಟು ಹುರಿದು ಹೆಚ್ಚಿದಂತಹ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿಯನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಹೆಚ್ಚಿದಂತಹ ಈರುಳ್ಳಿ ಮತ್ತು ಹೆಚ್ಚಿದಂತಹ ಶುಂಠಿ ಹಾಕ್ತಾಯಿದ್ದೇನೆ. ಖಾರಕ್ಕೆ ಒಂದು 3-4 ಹಸಿಮೆಣಸು, 1 ಹಿಡಿಯಷ್ಟು ಗೋಡಂಬಿಯನ್ನು ಹಾಕ್ತಾಯಿದ್ದೇನೆ. ಇದಿಷ್ಟನ್ನು ಎಣ್ಣೆಯಲ್ಲಿ ಮೆದುವಾಗೋ ತನಕ ಹುರ್ಕೋಬೇಕು. ಇದಕ್ಕೆ ಹೆಚ್ಚಿರುವಂತಹ ಟೊಮ್ಯಾಟೋವನ್ನು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿಲ್ಲ. ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಬೇಕಿದ್ರೂ ಹಾಕೋಬೋದು. ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿಬಿಟ್ಟು ಟೊಮ್ಯಾಟೊ ಹೋಳುಗಳು ಮೆದುವಾಗಬೇಕು. ಅಲ್ಲಿ ತನಕ ನೋಡಿ ಇಷ್ಟ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಹುರಿದು ಆಯಿತು. ಇದಿವಾಗ ತಣ್ಣಗಾಗಲಿ. ಬಿಸಿ ಇರುವಾಗ ನಮಗೆ ರುಬ್ಲಿಕ್ಕಾಗಲ್ಲ, ಸೊ ತಣ್ಣಗಾಗೋದಕ್ಕೆ ಬಿಡೋಣ. ಈ ಕಡೆ ಒಂದು ಪಾತ್ರೆಯಲ್ಲಿ ನಾನು 2 ಕಪ್ಪಿನಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 1 ಕಪ್ಪಿನಷ್ಟು ಹಸಿ ಬಟಾಣಿ, ಫ್ರೆಶ್ ಆಗಿರುವಂತಹ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಅದನ್ನು 1 ಕಪ್ಪಿನಷ್ಟು ನೀರಿನಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕಿದು. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೀವು ಫ್ರೋಝನ್ನ ಹಾಕೋದಾದರೆ ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ಬೋದು. ಹಸಿದಾಗಿರೋದ್ರಿಂದ ಈ ರೀತಿ ಬೇಯಿಸ್ಕೊಂಬಿಟ್ರೆ ಬೇಗ ಆಗುತ್ತೆ ಬಾಜಿ. ಹಾಗಾಗಿ ನೋಡಿ ಬಟಾಣಿ ಚೆನ್ನಾಗಿ ಬೆಂದಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ಕಡೆ ನಾವು ಮಸಾಲೆ ಏನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಅರಿಬೇಕು. ಇದು ಗೀ ರೈಸ್ ಜೊತೆ, ಜೀರಾ ರೈಸ್ ಜೊತೆ ಮತ್ತು ಚಪಾತಿ ಪೂರಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ನುಣ್ಣಗೆ ಅರಿತಿದ್ದೀನಿ. ಒಂದು ಚೂರು ತರಿ ಭಾಗ ಇರಬಾರ್ದು. ಗೋಡಂಬಿ ಎಲ್ಲ ನುಣ್ಣಗೆ ಪೇಸ್ಟ್ ಆಗಬೇಕು. ಈಗ ಅದೇ ಕಡಾಯಿಗೆ ಮತ್ತೆ 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ ಅಲ್ವಾ, ಚಳಿಗಾಲ ಸ್ವಲ್ಪ ಗಟ್ಟಿಯಾಗಿದೆ. ನೀವು ಯಾವುದೇ ಎಣ್ಣೆ ಬೇಕಿದ್ರೂ ಹಾಕ್ಕೋಬೋದು. 2 ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಸೋಂಪು ಅಥವಾ ಬಡೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾ ಇರೋದು. ಅರ್ಧ ಚಮಚದಷ್ಟು ಜೀರಿಗೆ ಹಾಕಿಬಿಟ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ. 1 ಕಟ್ಟು ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ಎಲೆ ಮಾತ್ರ ತೊಗೊಂಡು ಚೆನ್ನಾಗಿ ತೊಳೆದು ಇದನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಬೇಯಬೇಕು, ಕಡಿಮೆ ಪ್ರಮಾಣಕ್ಕೆ ಇಳಿಬೇಕು. ಅಲ್ಲಿ ತನಕ ಇದನ್ನು ಈ ರೀತಿ ಹುರ್ಕೋಬೇಕಾಗತ್ತೆ. ಇಲ್ಲಾಂದರೆ ಹಸಿ ಇದ್ಬಿಟ್ರೆ ಅದು ಕಹಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಮೆಂತ್ಯ ಸೊಪ್ಪನ್ನು ಪೂರ್ತಿಯಾಗಿ ಹುರಿದು ಆಯಿತು. ಈಗ ರುಬ್ಬಿರುವಂತಹ ಮಸಾಲೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ರುಬ್ಬಿರುವಂತಹ ಮಸಾಲೆಯನ್ನು ಮೆಂತ್ಯ ಸೊಪ್ಪಿನೊಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಗಟ್ಟಿಯಾಗಲಿಕ್ಕೆ ಬಿಡೋಣ. ಇದು ಆಲ್ರೆಡಿ ಹುರಿದೇನೆ ನಾವು ರುಬ್ಬಿರೋದು, ಹಸಿ ವಾಸನೆ ಏನು ಇರೋದಿಲ್ಲ ಇದರಲ್ಲಿ. ಈಗ ಇದಕ್ಕೆ ಪುಡಿಗಳನ್ನು ಹಾಕ್ಕೊಳ್ಳೋಣ. ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ. ಹಸಿಮೆಣಸು ಹಾಕಿರೋದ್ರಿಂದ ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಣ್ಣಕ್ಕಾಗಿ ಹಾಕಿರೋದು. ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗೋಡಂಬಿ ಹಾಕಿರೋದ್ರಿಂದ ಇದು ಕುದೀತಾ ನೋಡಿ ಈ ರೀತಿ ಗಟ್ಟಿಯಾಗುತ್ತೆ. ಇಷ್ಟು ಆದಮೇಲೆ ಅದು ಎಣ್ಣೆ ಬಿಟ್ಕೊಂಡಿದೆ, ನಾವು ಹಾಕಿರೋ ಪುಡಿಗಳದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಎಣ್ಣೆ ಬಿಟ್ಕೊಂಡಿದೆ ಅಂತ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನಾನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೋತಾ ಇದ್ದೀನಿ. ಗೀ ರೈಸ್ ಜೊತೆ ಅದ್ದಿಸಿ ತಿನ್ನಲಿಕ್ಕೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಇದನ್ನು ನೀವು ಮಾಡ್ಕೋಬೇಕು. ಗೋಡಂಬಿ ಹಾಕಿರೋದ್ರಿಂದ ಕುದ್ದಾಗೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ಈಗ ಬೇಯಿಸಿರುವಂತಹ ಹಸಿ ಬಟಾಣಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಬಟಾಣಿ ಚೆನ್ನಾಗಿ ಬೆಂದಿರೋದ್ರಿಂದ ಇದೇನು ಬೇಯಬೇಕು ಅಂತೇನಿಲ್ಲ, ಜಸ್ಟ್ 1 ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಇಲ್ಲಿ ನಾವು ಇದಕ್ಕೆ ಯಾವುದೇ ಬೇರೆ ತರಕಾರಿಗಳನ್ನು ಹಾಕೋದಕ್ಕಿಂತ ಈ ರೀತಿ ಬರೀ ಹಸಿ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿ ಇದನ್ನು ನಾನು 1 ಕುದಿ ಕುದಿಯೋದಕ್ಕೆ ಬಿಡ್ತೇನೆ. ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಈ ಕಡೆ ನಾನು ಒಂದು 2 ಚಮಚದಷ್ಟು ಫ್ರೆಶ್ ಕ್ರೀಮ್, ನಾನು ಮನೆಯಲ್ಲಿ ಮಾಡಿರುವಂತಹ ಹಾಲಿನ ಕೆನೆಯನ್ನು ಈ ರೀತಿ ಬೀಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಹೊರಗಡೆ ಸಿಗೋವಂಥ ಫ್ರೆಶ್ ಕ್ರೀಮನ್ನು ಬೇಕಿದ್ರೂ ಹಾಕ್ಕೋಬೋದು. ನೋಡಿ ಇದು ಚೆನ್ನಾಗಿ ಕುದ್ದಿದೆ, ಒಳ್ಳೆ ಹದಕ್ಕೆ ಬಂದಿದೆ. ಈಗ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ
ಪುಡಿ, ನಾವು ಬೀಟ್ ಮಾಡಿರೋಂತಹ ಹಾಲಿನ ಕೆನೆ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಹಾಕಿ ಒಂದು ಕುದಿ ಬಂದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪು ಮತ್ತು ಹಸಿ ಬಟಾಣಿಯ ಕರಿ ಅಥವಾ ಬಾಜಿ ತಯಾರಾಯಿತು. ಈಗ ಗೀ ರೈಸ್ ಮಾಡೋಣ. ಅದಕ್ಕೆ ನಾನು 2 ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಬಾಸುಮತಿ ಅಕ್ಕಿ ಚೆನ್ನಾಗಾಗತ್ತೆ, ಇಲ್ಲಾಂದರೆ ನಾರ್ಮಲಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. 2 ಕಪ್ ಅಕ್ಕಿಯನ್ನು ಚೆನ್ನಾಗಿ 2 ಸಲ ತೊಳೆದು ತುಂಬ ನೀರನ್ನು ಹಾಕಿ ನೆನೆಸಿ ಇಟ್ಕೋತಾ ಇದ್ದೀನಿ. ಈಗ ಕುಕ್ಕರಿಗೆ 3 ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಹೆಸರೇ ಹೇಳೋ ಹಾಗೆ ಗೀ ರೈಸ್ ಆಗಿರೋದ್ರಿಂದ ತುಪ್ಪ ಹಾಕಿದ್ರೇ ರುಚಿಯಾಗಿರೋದು. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಚೂರುಗಳನ್ನು ಹಾಕಿ ತುಪ್ಪದಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಇಷ್ಟ ಆಗುತ್ತೆ ಅಂತಂದರೆ ನೀವು ಜಾಸ್ತಿ ಬೇಕಾದ್ರೂ ಹಾಕೋಬೋದು, ಆದರೆ ಗೋಡಂಬಿ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಮೊದಲಿಗೆ ಗೋಡಂಬಿಯನ್ನು ಹೊಂಬಣ್ಣ ಬರೋ ತನಕ ಹುರಿದು ಈ ರೀತಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ದ್ರಾಕ್ಷಿಯನ್ನು ಸಹ ಹಾಕಿದ್ದೇನೆ. ನಮಗೆ ತುಂಬ ಇಷ್ಟ ಆಗುತ್ತೆ. ಸಿಹಿಯಾಗಿಬಿಡತ್ತೆ ಅಂತಂದರೆ ನೀವು ಬೇಕಿದ್ರೆ ದ್ರಾಕ್ಷಿನ ಸ್ಕಿಪ್ ಮಾಡ್ಬೋದು. ಇದನ್ನು ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಕಡೆಯಲ್ಲಿ ಹಾಕೊಳ್ಳೋಣ, ಕ್ರಿಸ್ಪಿನೆಸ್ ಉಳಿಯುತ್ತೆ ಅಂತ. ಈಗ ಬಿಸಿಯಾದಂತಹ ತುಪ್ಪಕ್ಕೆ 2 ಪಲಾವ್ ಎಲೆ ಹಾಕ್ತಾ ಇದ್ದೀನಿ, 2 ತುಂಡಿನಷ್ಟು ಚಕ್ಕೆ, 3 ಲವಂಗ ಹಾಕ್ತಾ ಇದ್ದೀನಿ, 1 ಏಲಕ್ಕಿ ಹಾಕ್ತಾ ಇದ್ದೀನಿ, 2 ಮರಾಠಿ ಮೊಗ್ಗು ಅಂತ ಏನು ಹೇಳ್ತಾರೆ ಅದು, ಮತ್ತೊಂದು ಕಪ್ಪು ಏಲಕ್ಕಿ ಅಂತಿರುತ್ತಲ್ಲ ಅದನ್ನು ಸ್ವಲ್ಪ ಈ ರೀತಿ ಸಿಪ್ಪೆ ಬಿಡಿಸಿ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಸೋಂಪನ್ನು ಹಾಕ್ತಾ ಇದ್ದೀನಿ. ಸೋಂಪಿನ ಪರಿಮಳ ಗೀ ರೈಸ್ ಒಟ್ಟಿಗೂ ಸಹ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗದೆ ಹೋದರೆ ಜೀರಿಗೆ ಹಾಕ್ಕೋಬೋದು. ನಾನಿಲ್ಲಿ ಸೋಂಪನ್ನು ಹಾಕಿದ್ದೇನೆ. 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಇಲ್ಲಿ ಗೀ ರೈಸ್ಗೆ ಏನು ರುಬ್ಬೋದು ಅದೆಲ್ಲ ಏನೂ ಇರಲ್ಲ. ಈಗ ಕುಟ್ಟಿ ಪುಡಿ ಮಾಡಿರೋಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿದ್ದೇನೆ. ಬೆಳ್ಳುಳ್ಳಿ ತಿಂದೇ ಇರೋರು ಬರೀ ಶುಂಠಿಯನ್ನು ತುರಿದು ಸಹ ಹಾಕ್ಕೊಳ್ಬೋದು. ನಾನಿಲ್ಲೊಂದು ಅರ್ಧ ಇಂಚಿನಷ್ಟು ಶುಂಠಿ, 2 ಎಸಳನಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ನಾನೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಫ್ರೆಶ್ ಆಗಿ ಮಾಡಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರಿದು ಖಾರಕ್ಕೆ 3 ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಹಾಕಿಬಿಟ್ಟು ಹುರಿಯೋಣ. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಈ ಗೀ ರೈಸ್ಗೆ ಮತ್ತೆ ಯಾವುದೇ ತರಕಾರಿ ಬೇಡ, ಇಲ್ಲಿ ಈರುಳ್ಳಿ ಒಂದೇ ಸಾಕಾಗತ್ತೆ. ನಾವು ಹಸಿ ಬಟಾಣಿ ಬಾಜಿಯೊಟ್ಟಿಗೆ ಸರ್ವ್ ಮಾಡ್ತಾ ಇರೋದ್ರಿಂದ ಮತ್ತೆ ಯಾವುದು ತರಕಾರಿ ಬೇಕಾಗೋದಿಲ್ಲ. ನೆನೆಸಿಟ್ಟಂತಹ ಬಾಸುಮತಿ ಅಕ್ಕಿಯಲ್ಲಿ ನೀರನ್ನು ಬಸಿದು ಇದನ್ನು ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದು ಬೇಯಲಿಕ್ಕೆ ನಾವು 2 ಕಪ್ಪಿನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಲ್ಲ ಅದಕ್ಕೆ 1 ಕಪ್ಪಿನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲಿನ ಬದಲಾಗಿ ನೀವು ಕಾಯಿ ಹಾಲಿದ್ರೆ ಕಾಯಿ ಹಾಲನ್ನು ಬೇಕಿದ್ರೂ ಹಾಕ್ಕೋಬೋದು. ನಂತರ 3 ಕಪ್ಪಿನಷ್ಟು ನೀರು. ಟೋಟಲ್ ಆಗಿ 2 ಕಪ್ ಅಕ್ಕಿಗೆ 4 ಕಪ್ಪಿನಷ್ಟು ಬೇಕಾಗುತ್ತೆ. 1 ಕಪ್ಪಿನಷ್ಟು ಹಾಲು, 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು 2 ಕಪ್ಪಿನ ಹಾಲು ಅಥವಾ 2 ಕಪ್ಪು ನೀರು ಆ ರೀತಿ ಸಹ ಬೇಕಿದ್ರೂ ಮಾಡ್ಕೊಳ್ಬೋದು. ಹಾಲು ಬೇಡ ಅಂತಂದರೆ ಬರೀ ನೀರಿನಲ್ಲೂ ಬೇಕಾದ್ರೂ ಮಾಡ್ಕೋಬೋದು. ಆಗಲೇ ಹೇಳ್ದಾಗೆ ಕಾಯಿ ಹಾಲು ತೆಕ್ಕೊಂಡು ಸಹ ನೀವು ಮಾಡ್ಕೋಬೋದು, ಅದು ಸಹ ರುಚಿ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ನೀವು ಲಿಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಓಪನ್ ಪ್ಯಾನ್ನಲ್ಲೂ ಬೇಕಿದ್ರು ನಿಮಗೆ ಟೈಮ್ ಇದೆ ಅಂತಂದರೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಹೆಚ್ಚಿದಂತಹ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈ ರೀತಿ ಕಡೆಯಲ್ಲಿ ಪುದೀನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಆಗುತ್ತೆ ಗೀ ರೈಸ್. ಹಾಗಾಗಿ ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತೇನೆ. ಚೆನ್ನಾಗಿ ಕುದಿ ಬಂದಮೇಲೆ ಲಿಡನ್ನು ಕ್ಲೋಸ್ ಮಾಡಿದ್ರೆ ಜಸ್ಟ್ 1 ವಿಷಲ್ ಸಾಕಾಗುತ್ತೆ. ಓಪನ್ ಪ್ಯಾನ್ನಲ್ಲಿ ಮಾಡಿದ ಹಾಗೇ ಆಗತ್ತೆ, ಏನೂ ಡಿಫ್ರೆನ್ಸ್ ಅನಿಸೋದಿಲ್ಲ ನಿಮಗೆ ಕುಕ್ಕರ್ನಲ್ಲಿ ಮಾಡಿರೋದು ಅಂತ. ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಂಡಿದ್ದೀನಿ. ನೋಡಿ, ಕೂಲ್ ಆಗಿದೆ ಕುಕ್ಕರು. ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ. ಬಾಸುಮತಿ ರೈಸ್ ಸಹ ಒಳ್ಳೆಯ ಶಾವಿಗೆ ಥರ ಕಾಣಿಸ್ತಾ ಇದೆ. ತುಂಬ ಉದುರುದ್ರಾಗಿ ಬಂದಿದೆ. ಅಷ್ಟೇ ಘಮ್ ಅಂತ ಪರಿಮಳ ಸಹ ಬರ್ತಾ ಉಂಟು. ಈಗ ಹುರಿದಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಗೀ ರೈಸ್ ತಯಾರಾಯಿತು. ಈ ಗೀ ರೈಸನ್ನು ನಾನು ಮಾಡಿರುವಂತಹ ಹಸಿ ಬಟಾಣಿ ಮತ್ತು ಮೆಂತ್ಯ ಸೊಪ್ಪಿನ ಬಾಜಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ 2 ಕಾಂಬಿನೇಷನಲ್ಲಿ ನೀವು ಸಹ ಮಾಡಿ ನೋಡಿ, ಹೇಗಾಯ್ತಂತ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.